ಎಲ್ಲರಿಗೂ ನಮಸ್ಕಾರ. ನಾನು ಅಮ್ಮ ಕ್ರಿಯೇಷನ್ಸ್ ಮಾಡ. ನಾನೊಂದು ಚಿಕ್ಕ ಲೆಕ್ಕವನ್ನು ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಾ ಇದ್ದೇನೆ. ಪ್ರಶ್ನೆ ನಮ್ದು, ಉತ್ತರ ನಿಮ್ದು. ಒಬ್ಬನ ಕೈಯಲ್ಲಿ ಸ್ವಲ್ಪ ಚೆಂಡಲಿಗೆ ಹೂವು ಇರುತ್ತೆ. ಆ ಹೂವನ್ನು ಕೈಯಲ್ಲಿ ಇಟ್ಕೊಂಡು ನದಿಗೆ ಹಾರ್ತಾನೆ. ನದಿಗೆ ಹಾರಿದಾಗ ಆ ಹೂವು ಡಬಲ್ ಆಗ್ತದೆ. ಅದರಲ್ಲಿ ಸ್ವಲ್ಪ ಹೂವನ್ನು ಒಂದು ದೇವಸ್ಥಾನಕ್ಕೆ ಹಾಕ್ತಾನೆ. ದೇವಸ್ಥಾನಕ್ಕೆ ಹಾಕಿದಾಗ ಇನ್ನೂ ಸ್ವಲ್ಪ ಹೂವು ಉಳಿತದೆ. ಆ ಹೂವನ್ನು ಹಿಡ್ಕೊಂಡು ಪುನಃ ನದಿಗೆ ಹಾರ್ತಾನೆ. ಅದು ಕೂಡ ಡಬಲ್ ಆಗ್ತದೆ. ಅದರಲ್ಲಿ ಸ್ವಲ್ಪ ಹೂವನ್ನು ಮುಂದಿನ ದೇವಸ್ಥಾನಕ್ಕೆ ಹಾಕ್ತಾನೆ. ಮೊದಲಿನ ದೇವಸ್ಥಾನಕ್ಕೆ ಎಷ್ಟು ಹೂ ಹಾಕಿದ್ದಾನೋ ಅಷ್ಟೇ ಹೂವನ್ನು ಎರಡನೇ ದೇವಸ್ಥಾನಕ್ಕೂ ಹಾಕ್ತಾನೆ. ಇನ್ನೂ ಸ್ವಲ್ಪ ಹೂ ಉಳಿತದೆ. ಆ ಹೂವನ್ನು ಹಿಡ್ಕೊಂಡು ಪುನಃ ನದಿಗೆ ಹಾರ್ತಾನೆ. ಹಾರಿದಾಗ ಅವನಲ್ಲಿದ್ದ ಹೂ ಡಬಲ್ ಆಗ್ತದೆ. ಆ ಹೂವನ್ನು ಮುಂದಿನ ದೇವಸ್ಥಾನಕ್ಕೆ ಹಾಕ್ತಾನೆ. ಈಗ ಅವನಲ್ಲಿದ್ದ ಹೂ ಖಾಲಿ ಆಗ್ತದೆ. ಹಾಗಾದ್ರೆ ಅವನಲ್ಲಿ ಮೊದಲು ಇದ್ದ ಚೆಂಡಳಿಗೆ ಹೂವಿನ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ. ಥ್ಯಾಂಕ್ ಯು.